ಇವಾಗ ಹಿಸ್ಟೋರಿಕಲ್ ಪ್ಲೇಸ್ ಕಡೆ ಹೋಗ್ತಾ ಇದ್ದೀವಿ. ಸ್ಥಳರ ರಾಜಧಾನಿಯಾದಂತಹ ಐತಿಹಾಸಿಕ ಸ್ಥಳ ಬೇಲೂರು. ಸೊ ಇವಾಗ ಬೇಲೂರು ಕಡೆ ಹೋಗ್ತಾ ಇದ್ದೀನಿ. ಅದು ಇಲ್ಲಿಂದ ಚಿಕ್ಕಮಗಳೂರಿಂದ ಜಸ್ಟ್ ಒಂದು 30 ಕಿಲೋಮೀಟರ್ಸ್ ಇದೆ. ಹೋಗಿ ಮತ್ತೆ ಒಳಗೆ ಬರ್ತೀವಲ್ಲ, ಅದಕ್ಕೆ ಸ್ವಲ್ಪ ಅದೊಂದೇ ಚಾಯ್ಸ್ ಮಾಡ್ಕೊಂಡ್ವಿ. ಹಳೆ ಬೀಡನ್ನು ಬೇಡ ಅಂದ್ಕೊಂಡಿದ್ದೀನಿ. ಗೂಗಲ್ ಮ್ಯಾಪ್ ನಂಬಿದ್ರೆ 2-3 ಕಿಲೋಮೀಟ್ರಿಂದ ಜಾಸ್ತಿ ಆಯಿತು. ಆವಾಗಲೇ ಅಪ್ಡೇಟ್ ಆಗಿರೋದಲ್ಲ, ಇದು ತೋರಿಸ್ತಾ ಇದೆ ಇವಾಗ ನೋಡಿ. ನಾನು ಅದಕ್ಕೆ ಗೂಗಲ್ ಮ್ಯಾಪನ್ನು ಸ್ವಲ್ಪ ಝೂಮ್ ಇನ್ ಮಾಡಿ ನೋಡಿದೆ. ಇಲ್ಲೊಂದು ದಾರಿ ಕಾಣ್ತು. ಸೊ ಅದೇ ದಾರಿಲಿ ಬಂದು ಡೈರೆಕ್ಟ್ ಬೇಲೂರು ರೋಡಿಗೆ ಕನೆಕ್ಟ್ ಆಗಿದೆ. ಆವಾಗ ನನಗೆ 1.5 ಕಿಲೋಮೀಟ್ರ್ ಉಳಿತು. ಇಲ್ಲಿಂದ ಬೇಲೂರು ಜಸ್ಟ್ 25 ಕಿಲೋಮೀಟರ್. ಹೋಗಿ ಬಂದುಬಿಡ್ತೀವಿ. ಟೈಮ್ ಎಷ್ಟಾಯಿತು? 4 ಗಂಟೆ ಆಯಿತು ಬಾ. 5 ಗಂಟೆಗೆ ಇರ್ತೀವಿ ಅಂತ ಅಂದ್ಕೊಳ್ಳೋಣ. ಮಳೆ ಮಳೆ ಮಳೆ. ವಂದನೆಗಳು. ಮತ್ತೆ ಬನ್ನಿ ಕಾಪಿನಾಡು ಚಿಕ್ಕಮಗಳೂರು. ಸೊ ನಾವು ನಿಮ್ಮನ್ನು ಬಿಟ್ಟು ಮುಂಚಿಲ್ಲ ಚಿಕ್ಕಮಗಳೂರು, ಜಸ್ಟ್ ಬೇಲೂರನ್ನು ಭೇಟಿಯಾಗಿ ಬರ್ತಾ ಇದ್ದೇವೆ. ಮತ್ತೆ ಬರ್ತೇವೆ, ಆಯಿತಾ? ವಿಷ್ಣುವರ್ಧನ, ದೊರೆ ವಿಷ್ಣುವರ್ಧನ ಅವರು ಚೋಳ ರಾಜ್ಯದ ವಿರುದ್ಧ ಜಯ ಗಳಿಸಿದಾಗ ಅದರ ಖುಷಿಗೋಸ್ಕರ ಈ ಬೇಲೂರು ಚೆನ್ನಕೇಶವ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಎಂಬ ಇತಿಹಾಸವಿದೆ. ಅದಲ್ಲದೆ ನಮ್ಮ ಇತಿಹಾಸದ ಒಂದು ಶಿಲ್ಪಕಲೆಯನ್ನು ನಾವು ಬೇಲೂರನ್ನು ನೋಡಿ ತಿಳ್ಕೋಬೇಕಂತ. ಅದ್ರ ಥರ ಯಾವಾಗೂ ಮಾಡೋಕ್ಕಾಗಲ್ಲ, ಇನ್ನು ಯಾರೂ ಮಾಡಿಲ್ಲ ಅಂತ ಒಂದು ಮಾಹಿತಿ. ಸೊ ಅದಕ್ಕೋಸ್ಕರ ಆ ಶಿಲ್ಪಕಲೆ ಯಾವ ಥರ ಇದೆ ಚಿಕ್ಕವನಿಂದ ನೋಡಿದ್ದೆ, ಬುದ್ಧಿ ಬಂದ ಮೇಲೆ ನೋಡಿರಲಿಲ್ಲ. ಸೊ ಇವಾಗ ಅದಕ್ಕೋಸ್ಕರ ಆ ಶಿಲ್ಪಕಲೆನ ನೋಡ್ಕೊಂಡು ಬರೋಕ್ಕೆ ಹೋಗ್ಬೇಕಾಗಿದೆ. ಚೆನ್ನಕೇಶವ ಸ್ವಾಮಿ. ಏನು ಮಳೆಗಾಲು, ಚಳಿಗಾಲು, ಬೇಸಿಗೆ ಕಾಲು, ಯಾವ ಕಾಲ ಅನ್ನೋದು ಗೊತ್ತಾಗಲ್ತು. ಆ ಬಿಸಿಲಿನೂ ಐತಿ, ಜೊತೆ ಮಳೆನೂ ಬರತೈತಿ. ಹೋಗೋ ಮಾರಾಯ ಹೋಗತ್ತೆ. ಸಾಕಾಗಿ ಹೋಗ್ತಾ ಯಾವ ಕಾಲ ಅಂತ ತಿಳ್ಕೊಬೇಕಾದ್ರೆ 18 ಕಿಲೋಮೀಟ್ರಿಗಿನ್ನ 25 ನಿಮಿಷ ಗೊತ್ತಾಗ್ತೈತಿ. ಓಕೆ ಬನ್ನಿ ಕರೋಣ. ನೆಕ್ಸ್ಟ್ ಹಿಂದೆ ಸ್ಕೂಟಿ ಅಣ್ಣ ನೀವು ಸ್ವಲ್ಪ ಮಾಡಿ. ಓಕೆ ಥ್ಯಾಂಕ್ಸ್ ಅಣ್ಣ. ಕಾರು ಎಲ್ಲಿ ನೋಡು, ಕಾರು ಇದೆ ದರ್ಬಾರು. ಚೆನ್ನಕೇಶವ ಟೆಂಪಲ್ ಇನ್ನೇನು ತುಂಬ ದೂರ ಏನಿಲ್ಲ. ದೊಡ್ಡದಾಗಿ ಒಂದು ಬೋರ್ಡ್ ಆಗಿದಲ್ಲ ಮರೆಯ, ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತಂದು ಅದೇ ದಾರಿಲಿ ಹೋಗ್ಬೇಕೀಗ ನಾವು. ದಿಸ್ ಈಸ್ ದ ಬೇಲೂರು ಬಸ್ ಸ್ಟ್ಯಾಂಡ್. ಬೇಲೂರಿಗೆ ಸ್ವಾಗತ ಸುಸ್ವಾಗತ. ದೇವಸ್ಥಾನದ ದ್ವಾರಗಳು ಇಲ್ಲಿಂದನೇ ಕಂಗೊಳಿಸ್ತಾ ಇದೆ. ಬಾ ಎಷ್ಟೋ ವರ್ಷಗಳ ಕನಸು. ನಾನು ಪ್ರೈಮರಿ ಸ್ಕೂಲಲ್ಲಿ ಒಂದು 6th 7th ಇದ್ದೆ. ಆವಾಗ ನಾವು ಬಂದಿದ್ವಿ ನಮ್ಮ ಸರ್ ಜೊತೆ ಬೇಲೂರನ್ನು ನೋಡಲಿಕ್ಕೆ. ಎಷ್ಟೋ ವರ್ಷಗಳ ಕನಸು. ಇವತ್ತು ನನಗೆ ಆಗ್ತಾ ಐತೆ ಇನ್ನೊಂದು ಸರಿ ನೋಡಬೇಕು ಅಂದ್ಕೊಂಡಿದ್ದು. ಬೇಲೂರು ಸುಮಾರು 11ನೇ ಶತಮಾನದಿಂದ 14ನೇ ಶತಮಾನದವರೆಗೂ ಆಡಳಿತ ನಡೆಸಿದಂತಹ ರಾಜಮನೆತನ. ಗಾಡಿನ ಪಾರ್ಕಿಂಗ್ ಇಲ್ಲಿ ಮಾಡೋಣ. ಒಳ್ಳೆ ಪಾರ್ಕಿಂಗ್ ಪ್ಲೇಸ್ ಇತ್ತು. ಓಕೆ, ಒಳಗಡೆ ಹೋಗಿ ನೋಡ್ಕೊಂಬರೋಣ. ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಸೊ ಸುಮಾರು 11ನೇ ಶತಮಾನದಿಂದ 14ನೇ ಶತಮಾನದವರೆಗೂ ಆಡಳಿತ ನಡೆಸತಕ್ಕಂತಹ ರಾಜಮನೆತನ ಆಗಿರುತ್ತೆ. ಇದನ್ನು ಸಳ ಎಂಬ ರಾಜನು ಸ್ಥಾಪಿಸಿದನು, ಹೊಯ್ಸಳ ಎಂಬ ಸಂಸ್ಥಾನವನ್ನು ಅಂಥೇಳಿ ಇತಿಹಾಸ ಇದೆ. ಸೊ ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದೆ ಅಂತ ಹೇಳ್ತಿದ್ದಾರೆ. ಚೋಳ ಮನೆತನದ ವಿರುದ್ಧ ಜಯ ಸಾಧಿಸಿದಾಗ ಅದರ ನೆನಪಿಗಾಗಿ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 103 ವರ್ಷ ತಗೊಂಡಿದ್ದಾರೆ ಅದನ್ನು ನಿರ್ಮಾಣ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ಇತಿಹಾಸದಲ್ಲಿ ಬರೆದಿದೆ. ಸುಮಾರು
ಮೂರು ವರ್ಷಗಳನ್ನ ತೆಗೆದುಕೊಂಡಿದ್ದಾರೆ ಅಂಥೇಳಿ. ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಒಳಗಡೆ ಇಲ್ಲಿ ವಿಶೇಷ ನೋಡಿ, ಈ ಪಿಲ್ಲರ್ಗಳೇನಿದಾವಲ್ಲ ಇದು ಒಂದರ ಥರ ಮತ್ತೊಂದಿಲ್ಲ ನೋಡಿ. ಎಲ್ಲವೂ ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದು ಪಿಲ್ಲರ್ಸು ಡಿಫ್ರೆಂಟ್ ಆಗಿದೆ. ನಮ್ಮ ವಾಸ್ತುಶಿಲ್ಪ ಆವಾಗಿನ ಕಾಲದಲ್ಲಿ ಯಾವ ಥರ ಇತ್ತು